ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೂಂದಿ ಲಾಡು ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ದೊಡ್ಡದು ಬೌಲ್ ತಗೊಂಡು ಅದಕ್ಕೆ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲ ಆಗೋಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ಕಲಿಸ್ಕೊಬೇಕು. ನೀರು ಹಾಕ್ಕೊಂಡು ನಮ್ಮ ಒಂದು ಕನ್ಸಿಸ್ಟೆನ್ಸಿಗೆ ಹಾಕ್ಕೊಂಡು ಕಲಿಸ್ಕೊಂಡು ಅದಾದಮೇಲೆ ಒಲೆ ಮೇಲೆ ನಾವು ಒಂದು ಬಾಣಲೆ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಚೆನ್ನಾಗಿ ಅದು ಕಾಯ್ದಮೇಲೆ ನಾವು ಕಲಸಿಟ್ಕೊಂಡಿರೋಂಥ ಹಿಟ್ಟನ್ನು ಸ್ವಲ್ಪ ಸೋಡಾ ಹಾಕಿಬಿಟ್ಟು ಚಿಟಿಕೆ ಸೋಡಾ ಹಾಕಿ ನಾವು ಕಲಸಿಟ್ಕೋಬೇಕು. ಅದನ್ನು ಕಲಸಿಟ್ಕೊಂಡಿರೋಂಥ ಒಂದು ಹಿಟ್ಟನ್ನು ಆಯಿಲಲ್ಲಿ ನಾವು ಈ ರೀತಿಯಾಗಿ ಒಂದು ಜಾಲರಿಯಲ್ಲಿ ಅದನ್ನು ಚಿಕ್ಕದಾಗಿ ನಾವು ಈ ರೀತಿಯಾಗಿ ಬಿಟ್ಕೊಬೇಕು. ಬೂಂದಿ ಚಿಕ್ಕ ಚಿಕ್ಕ ಕಾಳುಗಳನ್ನಾಗಿ ಈ ರೀತಿಯಾಗಿ ಬಿಟ್ಕೊಂಡಾದಮೇಲೆ ನೋಡಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಎತ್ಕೊಂಡು ಈಸಿಯಾಗಿ ಇದನ್ನು ಮಾಡ್ಬೋದು. ಹೇಗೆ ಅಂತಂದರೆ ನಮಗೇನೂ ಇಲ್ಲ ಅಂದರೂ ಕೂಡ ನಾವು ಒಂದು ಕಡಲೆ ಹಿಟ್ಟು ಹಾಗೆ ಸಕ್ಕರೆ, ಒಂದು ಏಲಕ್ಕಿ ಇಷ್ಟನ್ನು ಹಾಕಿ ನಾವು ಮಾಡ್ಕೋಬೋದು. ಆಮೇಲೆ ಒಂದು ಪಾತ್ರೆ ಎತ್ಕೊಂಡು ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಬೌಲ್ ಸಕ್ಕರೆ ಹಾಕಿ ಅರ್ಧ ಕಪ್ ನೀರು ಹಾಕಿ ನಾನು ಪಾಕ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಬೂಂದಿ ಕಾಳುಗಳನ್ನ ನೀವು ನೋಡ್ತಾ ಇರ್ಬೋದು. ನಿಮಗೆ ಬೇಕಿದ್ರೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ನೀವು ಮಿಕ್ಸಿ ಕೂಡ ಮಾಡ್ಕೋಬೋದು ಇದನ್ನು. ನನಗೆ ಸ್ವಲ್ಪ ದೊಡ್ಡದಾಗಿ ಕಾಳುಗಳಿದ್ರೇ ಚೆಂದ ಅಂತ ಹೇಳಿ ನಾನು ಅದನ್ನು ಹಾಗೆ ಕೈಯಲ್ಲೇ ಕಿವುಚ್ಕೊಂಡಿದ್ದೀನಿ. ಅದಾದಮೇಲೆ ಪಾಕ ನೋಡಿ ಕುದೀತಾ ಇದೆ. ಅದಕ್ಕೆ ಸ್ವಲ್ಪ ನಾನು ಅರಿಶಿಣದ ಕಲರ್ ಹಾಕಿದ್ದೀನಿ. ಯಾಕೆಂದರೆ ಅದು ಕಲರ್ ಆಗಿರಲಿ ಅಂತ ಹೇಳಿಬಿಟ್ಟು. ನಾವೇನು ಪಾಕ ಮಾಡಿ ಇಟ್ಕೊಂಡಿದ್ವಿ ಒಂದೇಳೆ ಪಾಕ, ಅದರಲ್ಲಿ ಬೂಂದಿ ಕಾಳುಗಳನ್ನು ನಾವು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದೆಲ್ಲ ಪಾಕ ಬೂಂದಿ ಕಾಳಿಗೆ ಹೀರ್ಕೋಬೇಕು. ಆ ರೀತಿಯಾಗಿ ಬೇಯಿಸ್ಕೋಬೇಕು. ನಾವು ಕೈ ಬಿಡಬಾರ್ದು. ಯಾಕೆಂದರೆ ಅದನ್ನು ಹೀಗೆ ಸ್ಟಿರ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದು ಕುದೀತಾ ಬಂದಾಗ ಅದು ಪಾಕ ಎಲ್ಲ ಹೀರ್ಕೊಂಡು ಈ ರೀತಿಯಾಗಿ ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ನಾವೇನು ಮಾಡಬೇಕು, ಸ್ಟವನ್ನು ಆಫ್ ಮಾಡಿಬಿಟ್ಟು ಈ ಒಂದು ಪಾತ್ರೆಯಲ್ಲಿರೋಂಥ ಲಾಡನ್ನ ಅದನ್ನು ಆರೋಕ್ಕೆ ಒಂದು ಪ್ಲೇಟಿಗೆ ನಾವು ತುಪ್ಪ ಹಚ್ಕೊಂಡ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಬೇಕು. ಅದು ಆರಿದ್ಮೇಲೆ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ನಾನು ಪ್ಲೇಟ್ ತಗೊಂಡು ಅದಕ್ಕೆ ಮೊದಲೇ ತುಪ್ಪ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಸಂಪೂರ್ಣವಾಗಿ ಅಂದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಬರೋಷ್ಟು ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ನೋಡಿ ಇವಾಗ ಸ್ವಲ್ಪ ಆರಿದೆ, ಎಲ್ಲ ಫುಲ್ ತಣ್ಣಗಾಗಿದೆ. ನಾವು ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ, ಒಂದೊಂದೇ ಉಂಡೆಗಳನ್ನಾಗಿ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಪಾಕ ಮಾಡುವಾಗಲೇ ಒಂದು ಏಲಕ್ಕಿನ ಜಜ್ಜಿಬಿಟ್ಟು ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ. ನೀವೊಂದು ಸಾರಿ ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೆ ಹೇಗಿತ್ತು ಅಂತ. ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಏನಾದ್ರು ದಿಢೀರಾಗಿ ತಿನ್ನಬೇಕು ನಾವು ಅಂತಂದಾಗ ಈ ರೀತಿಯಾಗಿ ನೀವು ಲಾಡನ್ನ ಮಾಡ್ಕೊಂಡು ತಿನ್ಬೋದು.